ಆತ್ಮೀಯ ವೀಕ್ಷಕರೇ, ಸೊ ಇವತ್ತು ನಾನು ನನ್ನ PNL ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು 2024-2025 Q2 ಸೆಕೆಂಡ್ ಕ್ವಾರ್ಟರ್ದು. ಫಸ್ಟ್ ಕ್ವಾರ್ಟರ್ ಲಾಸಲ್ಲಿದೆ. ಫಸ್ಟ್ ಕ್ವಾರ್ಟರ್ ನಾನು ಲಾಸಲ್ಲಿದ್ದೆ. ಆಪ್ಷನ್ಸ್ ಎಲ್ಲ ಮಾಡಿ ಲಾಸಲ್ಲಿದ್ದೆ. ಸೆಕೆಂಡ್ ಕ್ವಾರ್ಟರ್ ಇಂದ ನಾನು ಸ್ಟಾಕ್ಸ್ ಮಾಡೋಕೆ ಶುರು ಮಾಡಿದೆ. ನನಗಾಗ ನೆಟ್ PNL 2304 rupees ಬಂತು. ಆಮೇಲೆ ನಾನು ಸ್ವಲ್ಪ ಇನ್ವೆಸ್ಟ್ ಮಾಡೋಕೆ ಶುರು ಮಾಡಿದೆ. Q3 ನನಗೆ 1313 rupees ಬಂತು ಪ್ರಾಫಿಟ್. ಸೊ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಆಗ್ತಾ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋಕೆ ಶುರು ಮಾಡಿದೆ. Q4 ನಲ್ಲಿ ನನಗೆ 13,982.99 rupees ಬಂತು. ಆಮೇಲೆ ನಾನು ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡಿದೆ. ಸೊ 2025-2026 Q1 ನಲ್ಲಿ ನನಗೆ 9,114, ಇನ್ನ Q1 ನಡೀತಾ ಇದೆ. 9,114.07. ಸೊ ನೆಗೆಟಿವ್ ಇದ್ದಿದ್ದ ನನ್ನ ಅಕೌಂಟ್ ಈಗೆಲ್ಲ ಪಾಸಿಟಿವ್ ಆಗಿದೆ. 26,715 rupees ಲಾಭ ಬಂದಿದೆ. ಸೊ ಇದೇ ಥರ ಮಾಡ್ತಾ ಮಾಡ್ತಾ ನಾನು ಇಂಪ್ರೂವ್ ಮಾಡ್ತೀನಿ. ನನ್ನ ಅಕೌಂಟ್ ಇಂಪ್ರೂವ್ ಮಾಡಿಕೊಂಡು ₹1,00,000 ಲಾಭ ನೋಡ್ತೀನಿ ಅನ್ನೋ ನನಗೆ ಭರವಸೆ ಇದೆ. ಸೊ ನನಗೆ ನಿನ್ನೆ ಬಂದಿದ್ದಂಥ ಲಾಭ ತೋರಿಸಿ ನಿಮಗೆ. 12th ಮೇಯಿಂದ 13th ಮೇವರೆಗೂ, 11th ಇಂದ 12th ಮತ್ತೆ 13th ಮೇ. ನಿನ್ನೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಅಲ್ಲೆಲ್ಲ ಲಾಭ ಬಂತು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಲಾಭ ಬಂತು. ನಿಪ್ಪಾನ್ ಇಂಡಿಯಾ ETF ಅಲ್ಲಿ ಲಾಭ ಬಂತು. ಪಿಡಿಲೈಟ್ ಇಂಡಸ್ಟ್ರೀಸ್ ಲಾಭ ಬಂತು. ICICI ಬ್ಯಾಂಕ್ ಲಾಭ ಬಂತು. ಇವತ್ತಿನ ಲಾಭ ಚೆನ್ನಾಗಿ ಬಂದಿದೆ. ಇವತ್ತು HAL ಲಾಭ ಬಂದಿದೆ. ಇದು HAL ಲಾಭ ಬಂತು. ನಾನು ಬರೀ 2% ಮಾತ್ರ ಬುಕ್ ಮಾಡಿದೆ, ಆದರೆ ಇದು ಜಾಸ್ತಿ ಪ್ರಾಫಿಟ್ ಬಂತು. ನಾನು 2% ಮಾತ್ರ ಬುಕ್ ಮಾಡಿದ್ದು. GSPL ತುಂಬ ಕಡಿಮೆ ಬುಕ್ ಮಾಡಿಬಿಟ್ಟೆ. ಇದು 2% ವರೆಗೂ ರೀಚ್ ಆಯಿತು. ಯಾಕಂದರೆ ತುಂಬ ಮುಂಚೆ ತಗೊಂಡಿದ್ದು ಇದು. 2% ರೀಚ್ ಆಯಿತು. ಅದ್ರ ಟಾರ್ಗೆಟ್ 2% ರೀಚ್ ಆಯಿತು. BL ಕೂಡ 2% ರೀಚ್ ಆಯಿತು. ನಾನು ಎಕ್ಸಿಟ್ ಆದೆ. ICICI ಕೂಡ 2% ರೀಚ್ ಆಯಿತು, ಎಕ್ಸಿಟ್ ಆದೆ. ONGC ರೀಚ್ ಆಯಿತು, ಎಕ್ಸಿಟ್ ಆದೆ. ಸೊ ಹೈಯೆಸ್ಟ್ ಪ್ರಾಫಿಟ್ HAL ಅಲ್ಲಿ ಬಂತು. ಇವತ್ತಿನ ದಿನ ಕೂಡ ಹೈಯೆಸ್ಟ್ ಪ್ರಾಫಿಟ್ HAL ಅಲ್ಲಿ 2,000+ ಪ್ರಾಫಿಟ್ ನಾನು ಬುಕ್ ಮಾಡಿದೆ. ಸೊ ಇದೇ ಥರ ಮಾಡಿ ಮಾಡಿ ನನಗೆ ಹಣ ಇಂಪ್ರೂವ್ ಆಗ್ತಾ ಇದೆ. ನಿಮಗೂ ಕಲಿಯೋಕ್ಕೆ ಆಸಕ್ತಿ ಇದ್ದಲ್ಲಿ ನನ್ನನ್ನು ಮೀಟ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ರೋರಿಂಗ್ ಬುಲ್ಸ್ ಟ್ರೇಡಿಂಗ್ ಅಕಾಡೆಮಿ ಅಂತ ನಾನು ಅಕಾಡೆಮಿ ಶುರು ಮಾಡ್ತಾ ಇದ್ದೀನಿ. ಸರ್ಜಾಪುರ ರೋಡ್ನಲ್ಲಿ. ಆಸಕ್ತಿ ಇರೋರು ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೂ ಇದೇ ರೀತಿ ಹಣ ಮಾಡಬೇಕು, ಮೈನಸಿಂದ ಪ್ಲಸ್ಸಿಗೆ ಬರಬೇಕು ಅಂದರೆ, ನಿಮಗೂ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕು ಅಂದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೂ ನಾನು ಕೆಲವೊಂದು ಟೆಕ್ನಿಕ್ಸ್ ಇದೆ, ನಾನು ಹೇಳ್ಕೊಡ್ತೀನಿ. ನಾನು ಕೆಲವೊಂದು ಸ್ಟಾಕ್ಸ್ ಬೈ ಮಾಡಿದ್ದೆ, ಅವು ಯಾವುದು ಮೇಲ್ ಬರಲಿಲ್ಲ. ತುಂಬ ದಿನಗಳಾದರೂ ಮೇಲ್ ಬರಲಿಲ್ಲ. ಸೊ ಅದಕ್ಕೆ ಯಾವ ರೀತಿ ಬೈ ಮಾಡಬೇಕು ಸ್ಟಾಕ್ಸ್ನ, ಯಾವ ಥರ ಸ್ಟಾಕ್ಸ್ ಬೈ ಮಾಡಬೇಕು, ಯಾವ ಥರ ಬೈ ಮಾಡಬೇಕು, ರೆಗ್ಯುಲರ್ ಪ್ರಾಫಿಟ್ಸ್ ಬರಬೇಕು ಅಂದರೆ ಯಾವ ಥರ ಬೈ ಮಾಡಬೇಕು, ಏನೇನು ಕ್ರೈಟೀರಿಯಾ ಇದೆ, ಏನೇನು ಕಂಡೀಷನ್ಸ್ಗಳಿದೆ, ಹೆಂಗೆ ಇದನ್ನೆಲ್ಲ ಸುಲಭವಾಗಿ ಮಾಡೋಂಥ ಮೆಕ್ಯಾನಿಸಮ್ಸ್ ಏನು, ಸೊ ಇದನ್ನೆಲ್ಲ ನಾನು ನಿಮಗೆ ಟೀಚ್ ಮಾಡ್ತೀನಿ. ಸೊ ದಿಸ್ ಈಸ್ ಓನ್ಲಿ ಫಾರ್ ಸ್ಟಾಕ್ ಮಾರ್ಕೆಟ್ ಮಾತ್ರ. ಆಪ್ಷನ್ಸ್ ಮಾರ್ಕೆಟ್ ನಾನು ಇರೋದು ಹೇಳ್ಕೊಡಲ್ಲ. ಆಪ್ಷನ್ಸ್ ನಾನು ಟೀಚ್ ಮಾಡಲ್ಲ, ಬರೀ ಸ್ಟಾಕ್ ಮಾರ್ಕೆಟ್ ಮಾತ್ರ. ಯಾಕಂದರೆ ಆಪ್ಷನ್ಸಲ್ಲಿ ತುಂಬ ನನಗೆ ಲಾಸ್ ಆಗಿದೆ.
ಸೊ ಆಪ್ಷನ್ಸ್ ಮಾರ್ಕೆಟ್ಗೆ ಇಂದ ತುಂಬ ಲಾಸ್ ಆಗಿ ನಾನು ಸ್ಟಾಕಿಗೆ ಬಂದಮೇಲೆ ನಾನು ಇಂಪ್ರೂವ್ ಆಗಿದ್ದು, ಸ್ಟಾಕಿಗೆ ಬಂದಮೇಲೆ ನಾನು ಇಂಪ್ರೂವ್ ಆದೆ. ಸೊ ದಯವಿಟ್ಟು ನೀವು ಕಲಿಬೇಕು ಅಂತ ಆಸಕ್ತಿ ಇದ್ರೆ ನನ್ನ ಸಂಪರ್ಕ ಮಾಡಬಹುದು. ರೋಲಿಂಗ್ ಬುಲ್ಸ್ ಟ್ರೇಡಿಂಗ್ ಅಕಾಡೆಮಿ ಶುರು ಮಾಡ್ತಾ ಇದ್ದೀನಿ. ಸೊ ನೀವೇ ನೋಡ್ಬೋದು ಇಲ್ಲಿ ಯಾವ ರೀತಿ ಲಾಸ್ ಅಲ್ಲಿತ್ತು ನನ್ನ ಅಕೌಂಟು, ಮೈನಸ್ ಅಲ್ಲಿತ್ತು. ಸೊ ಈಗ ನಂದೆಲ್ಲ ಪ್ಲಸ್ ಆಗಿದೆ. ರೀಸೆಂಟ್ ಡಾಟಾ ನೋಡಿ ಎಲ್ಲ ಪ್ಲಸ್ ಅಲ್ಲಿದೆ. ಮಂತ್ ಆನ್ ಮಂತ್ ಪ್ರತಿ ತಿಂಗಳು ಇನ್ಕ್ರೀಸ್ ಆಗ್ತಾ ಇದೆ ಪ್ರಾಫಿಟ್ಸ್. ಸೊ ನಿಮಗೂ ಈ ರೀತಿ ಮಾಡಬೇಕು ಅಂತ ಇಷ್ಟ ಇದ್ರೆ, ಆಸಕ್ತಿ ಇದ್ದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ಫೀಸ್ ಜಸ್ಟ್ 20,000 rupees ಮಾತ್ರ. ಫೀಸ್ ಓನ್ಲಿ 20,000 rupees ಮಾತ್ರ. ಯಾಕಂದ್ರೆ ನೋಡಿ, ನೀವೇ ನೋಡಿ, ಆಪ್ಷನ್ಸ್ ಮಾರ್ಕೆಟ್ ಅಲ್ಲಿ ನಾನು ತುಂಬಾ ಹಣ ಕಳ್ಕೊಂಡಿದ್ದೀನಿ, ತುಂಬಾ ಲಾಸ್ ಮಾಡ್ಕೊಂಡಿದ್ದೀನಿ. ಅರೌಂಡ್ ಸೊ ಆಪ್ಷನ್ಸ್ ಅಲ್ಲಿ ನಾನು ತುಂಬಾ ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊಂಡೆ. 20 lakhs ಹಾಕಿ ಅರೌಂಡ್ 25 lakhs ಅಷ್ಟು ಹಾಕಿದೆ. ನನಗೆ ಅರೌಂಡ್ 10 to 12 lakhs ಲಾಸ್ ಆಗಿದೆ ಆಪ್ಷನ್ಸ್ ಮಾರ್ಕೆಟ್ ಇಂದ. ಸೊ ನಾನು ಅದಕ್ಕೆ ಬ್ಯಾಂಕ್ಗೆ ಬಡ್ಡಿ ಕಟ್ತಾ ಇದ್ದೀನಿ. ವಾಪಸ್ ನಾನೇ ನನ್ನ ಕೈಯಿಂದ ಬಡ್ಡಿ ಕಟ್ತಾ ಇದ್ದೀನಿ. ಆಪ್ಷನ್ಸ್ ಇಂದ ಬಿಡುಗಡೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ ನಾನು, ಬಟ್ ಬಿಡುಗಡೆ ಆಗಲಿಲ್ಲ. ಆಪ್ಷನ್ಸ್ ಇಂದ ನನಗೆ ಫ್ರೀ ಆಗಿ ಅನ್ಕೊಂಡೆ. ಸೊ ಈಕ್ವಿಟಿನಲ್ಲಿ ನನಗೆ ಕನ್ಸಿಸ್ಟೆಂಟ್ ಪ್ರಾಫಿಟ್ ಫಸ್ಟ್ ಬರ್ತಿರ್ಲಿಲ್ಲ. ಆಮೇಲೆ ನಾನು ಈಕ್ವಿಟೀಸ್ನಲ್ಲಿ ಹೆಂಗೆ ಟ್ರೇಡ್ ಮಾಡೋದು ನಾನೇ ರಿಸರ್ಚ್ ಮಾಡಿದೆ. ರಿಸರ್ಚ್ ಮಾಡಿದಾಗ ನನಗೆ ಅರ್ಥ ಆಯ್ತು ಯಾವ ರೀತಿ ಈಕ್ವಿಟೀಸ್ನಲ್ಲಿ ರೆಗ್ಯುಲರ್ ಪ್ರಾಫಿಟ್ ಬರೋ ಥರ ಮಾಡ್ಕೊಳ್ಬೇಕು, ಯಾವ ಥರ ಕಂಪ್ನಿ ಬೈ ಮಾಡಬೇಕು ಅನ್ನೋದೆಲ್ಲ ಆಮೇಲೆ ಕಲ್ತ್ಕೊಂಡೆ. ಫಸ್ಟ್ ಪೆನಿ ಸ್ಟಾಕ್ಸ್ ಹಾಕ್ಬಿಡ್ತಿದ್ದೆ, ಲಾಭ ಬರ್ತಿರ್ಲಿಲ್ಲ, ಮೈನಸ್ ಆಗುತ್ತಿತ್ತು. ಅದಾದ್ಮೇಲೆ ಯಾವ ರೀತಿ ಒಳ್ಳೆ ಸ್ಟಾಕ್ಸ್ ಪಿಕ್ ಮಾಡೋದು, ಯಾವ ರೀತಿ ಈ ರೀತಿ ರೆಗ್ಯುಲರ್ ಪ್ರಾಫಿಟ್ಸ್ ಮಾಡೋದು ಹೆಂಗೆ ಅನ್ನೋದನ್ನ ನಾನು ಕಲ್ತ್ಕೊಂಡೆ. ಸೊ ನಿಮಗೂ ಈ ರೀತಿ ಮಾಡ್ಕೊಳ್ಬೇಕು, ಪ್ರಾಫಿಟ್ಸ್ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ದಲ್ಲಿ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ಫೀಸ್ ಬರೀ 20,000 ಅಷ್ಟೇ. ಸೊ ನಿಮಗೆ ಬರುವಂಥ ಪ್ರಾಫಿಟ್ಸು ನೀವು ಅದೇ ರೆಗ್ಯುಲರ್ ಒಂದ್ಸಲಿ ನಾನು 2% ಬುಕ್ ಮಾಡ್ತೀನಿ. ಇವಾಗ 10 lakh rupees ಇನ್ವೆಸ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ಯಾಕಂದರೆ ಇದು ಸೇಫ್ ಬೆಟ್ಟಿಂಗು, ಸೇಫಾಗಿ ಇನ್ವೆಸ್ಟ್ ಮಾಡ್ಬೋದು. ನೀವು ಬೆಟ್ಟಿಂಗ್ ಎಲ್ಲ ಇನ್ವೆಸ್ಟ್ ಮಾಡ್ಬೋದು. 10 lakh ನೀವೇನಾದ್ರು ಇನ್ವೆಸ್ಟ್ ಮಾಡಿದ್ರೆ ನನ್ನ ಸ್ಟ್ರಾಟಜಿ ಫಾಲೋ ಮಾಡಿ, ನಿಮಗೆ ಅರೌಂಡ್ 2% ಅಷ್ಟು ಒನ್ ಪ್ರಾಫಿಟಲ್ಲಿ ನಿಮಗೆ 20,000 ರಿಕವರ್ ಆಗೋಗುತ್ತೆ. ನೀವು ಜಸ್ಟ್ ಒಂದು ಲಾಭದಲ್ಲಿ, ಒಂದು ಪ್ರಾಫಿಟಲ್ಲಿ ನಿಮಗೆ 20,000 ರಿಕವರ್ ಆಗುತ್ತೆ. ನೋಡಿ ಎಚ್ ಎಲ್ ಅಲ್ಲಿ ಯಾವ ಥರ ಪ್ರಾಫಿಟ್ ಬಂತು, ಅರೌಂಡ್ 2%, 2.59 ಬಂತು ಪ್ರಾಫಿಟ್. ಸೊ ನಿಮ್ಗೆ ಇಂಥ ಕಂಪ್ನಿಗಳಲ್ಲಿ ಒಳ್ಳೊಳ್ಳೆ ಕಂಪ್ನಿಗಳಿವೆ, ಇಂಥ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ನಾನು ಹಾಕಿಸ್ತೀನಿ. ನಿಮಗೆ ಗೈಡೆನ್ಸ್ ಇರುತ್ತೆ ನನ್ನ ಕಡೆಯಿಂದ. ನೀವು ಈ ಥರ ಒಂದೇ ಒಂದು ಪ್ರಾಫಿಟ್, ಒಂದೇ ಒಂದು ಕಂಪ್ನಿನಲ್ಲಿ ನಿಮಗೆ ಇಷ್ಟು ಲಾಭ 20,000 ನಿಮಗೆ ರಿಕವರ್ ಮಾಡ್ಕೊಳ್ಬೇಕು. ಫಸ್ಟ್ ಪ್ರಾಫಿಟೇ ನೀವು 20,000 ರಿಕವರ್ ಮಾಡುವ 10 lakh ಇನ್ವೆಸ್ಟ್ ಮಾಡಿದ್ರೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.